ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇದು ಸೋಮವಾರದ ಮಧ್ಯಾಹ್ನದ ವ್ಲಾಗು. ಮಧ್ಯಾಹ್ನ ಅಡುಗೆಗೆ ಇಟ್ಬಿಟ್ಟು ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆ ಒರೆಸ್ತಾ ಇದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದು ಮುಗೀತು. ಇನ್ನು ಸ್ವಲ್ಪ ವಾಟರ್ ಫಿಲ್ಟ್ರು ಮತ್ತು ಫ್ರಿಡ್ಜ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅದನ್ನು ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆ ಒರೆಸಿ ಹಾಗೆಯೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲು ತೊಳೆದು ರಂಗೋಲಿ ಹಾಕ್ಕೋತಾ ಇದ್ದೀನಿ. ರಂಗೋಲಿ ಹಾಕ್ಕೊಂಡು ಸ್ನಾನ ಮುಗಿಸಿ, ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಕಿಚನ್ ಕ್ಲೀನ್ ಮಾಡಿಕೊಂಡು ಸಂಜೆ ಆದರೂ ಪೂಜೆ ಮಾಡೋಣ ಅಂತ ಹೇಳಿ ಸಂಜೆ ಪೂಜೆ ಮಾಡ್ಕೋತಾ ಇದ್ದೀನಿ. ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡೆ. ಕಿಚನ್ ಕ್ಲೀನ್ ಮಾಡೋ ಬಿಸಿನಲ್ಲಿ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸೊ ಬುಧವಾರ ಕ್ಲೀನ್ ಮಾಡ್ಕೊಳ್ಳೋಣ, ನಾಳೆ ಮಂಗಳವಾರ ಬೇಡ ಅಂತ ಹೇಳಿ ನಾನು ಹಳೆ ಹೂವನ್ನೆಲ್ಲ ತೆಗೆದು ಹೂವನ್ನು ಇಟ್ಟು ಫ್ರೆಶ್ ಆಗಿ ಪೂಜೆ ಮುಗಿಸ್ಕೊಂಡೆ. ಪೂಜೆ ಮುಗಿಸಿ ಹಾಗೆ ಹೊಸಲು ಪೂಜೆನೂ ಮಾಡಿಬಿಡೋಣ ಅಂತ ಹೇಳಿ ಹೊಸಲು ಪೂಜೆನೂ ಮಾಡಿ ಪೂಜೆ ಮುಗಿಸ್ಕೊಂಡೆ. ಪೂಜೆ ಮುಗಿಸ್ಕೊಂಡು ನಾನು ಬ್ಲೌಸ್ ಸ್ಟಿಚ್ ಮಾಡಬೇಕಾಗಿತ್ತು. ಒಂದೆರಡು ಬ್ಲೌಸ್ ಅರ್ಧ ಹೊಲ್ದಿಟ್ಟಿದ್ದೆ, ಆ ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗಿತ್ತು. ಇವತ್ತು ನವರಾತ್ರಿ 8ನೇ ದಿನ ಆಗಿರೋದ್ರಿಂದ ಇವತ್ತಿನ ಬಣ್ಣ ಹಸಿರು ಬಣ್ಣ ಸ್ಯಾರಿ ಹಾಕ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ನಾವು ಮಹಾಗೌರಿಯನ್ನು ಪೂಜೆ ಮಾಡುತ್ತೇವೆ. ಗೌರಿನ ಪೂಜೆ ಮುಗಿಸ್ಕೊಂಡು ನಾನಿಲ್ಲಿ ಊಟ ಮಾಡಿರಲಿಲ್ಲ, 4 ಗಂಟೆ ಆಗಿಬಿಟ್ಟಿತ್ತು. ಊಟ ಮಾಡ್ತಾಯಿದ್ದೀನಿ. ಊಟಕ್ಕೆ ನಾನಿಲ್ಲಿ ಮುದ್ದೆ ಮಾಡಿಟ್ಟಿದ್ದೆ. ಮುದ್ದೆ ಆರೋಗ್ಬಿಟ್ಟಿತ್ತು. ಸೊಪ್ಪು ಸಾರನ್ನ ಬಿಸಿ ಮಾಡಿಕೊಂಡು ಸೊಪ್ಪಿನ ಹುಳಿ ಮಾಡಿಟ್ಟಿದ್ನಲ್ಲ ಅದನ್ನೇ ಊಟ ಮುಗಿಸ್ಕೊಂಡು ಬ್ಲೌಸ್ ಇತ್ತು ಅಂತ ಹೇಳಿದ್ನಲ್ಲ, ಆ ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು ಇದು ಸಂಜೆ 7 ಗಂಟೆ ಆಗಿತ್ತು. ನನ್ನ ಮಗಳು ಬೇಡ ಅಂದ್ರೂ ವೈಟ್ ಫೀಲ್ಡಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ, ದುರ್ಗಾ ಪೂಜೆ ಹಬ್ಬ ಮಾಡ್ತಾಯಿದ್ದಾರೆ, ಅಲ್ಲಿಗೆ ಹೋಗೋಣ ಅಂತ ಹಠ ಮಾಡ್ತಾಯಿದ್ಲು. ಅವಳನ್ನ ಕರ್ಕೊಂಡು ನಾವು ಇಲ್ಲಿ ದುರ್ಗಾ ಪೂಜೆ ಹಬ್ಬಕ್ಕೆ ಅಂತ ಹೊರಟ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಸ್ಟಾಲ್ಗಳು ಹಾಕಿದ್ರು, ದೊಡ್ಡ ದೊಡ್ಡ ಗೇಮ್ಸ್ ಎಲ್ಲ ಹಾಕಿದ್ರು ಆಟ ಆಡೋದಕ್ಕೆ. ಅವಳು ಯಾವುದೇ ಆಟ ಆಡೋ ಅಂದರೆ ಆಟ ಆಡಲಿಲ್ಲ, ದೊಡ್ಡದು ಅಂತ ಹೇಳ್ಬಿಟ್ಟು. ಇಲ್ಲಿ ದುರ್ಗಾ ಪೂಜೆ ಹಬ್ಬನ 5 ಡೇಸ್, ಲಾಸ್ಟ್ 5 ಡೇಸ್ ಸೆಲೆಬ್ರೇಟ್ ಮಾಡ್ತಾರೆ. ವಿಜಯದಶಮಿವರೆಗೂ ಇರುತ್ತೆ. ಸೊ ನಾವು ಮಾಡಿರಲಿಲ್ಲ. ನಾನು ಮಧ್ಯಾಹ್ನ ಸಾರು ಮಾಡಿಟ್ಟಿದ್ನಲ್ಲ, ಅದಕ್ಕೇ ಒಂಚೂರು ಅನ್ನ ಮಾಡಿಟ್ಟು ಬಂದಿದ್ದೆ. ಇಲ್ಲಿ ದುರ್ಗಾ ಪೂಜೆ ಮಾಡ್ತಾರಲ್ಲ, ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟರಲ್ಲಿ 8-8:30 ಆಗಿಬಿಟ್ಟಿತ್ತು. ಸೊ ಇವತ್ತಿನ ದಿನ ಮುಗೀತು. ನೆಕ್ಸ್ಟ್ ಡೇ ಮಂಗಳವಾರ 2 ಬ್ಲೌಸ್ ಇತ್ತು ಸ್ಟಿಚ್ ಮಾಡೋದು. ನಿನ್ನೆ ಅರ್ಧ ಸ್ಟಿಚ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಆ ಬ್ಲೌಸ್ ಅವ್ರಿಗೆ ಕೊಟ್ಟಾಯಿತು. ಇನ್ನೂ 2 ಬ್ಲೌಸ್ ಇತ್ತು. ಹಬ್ಬದ ಹಿಂದಿನ ದಿವಸ ನೆಕ್ಸ್ಟ್ ಡೇಗೆ ಕಲರ್ ಇಲ್ಲ ಅಂಥೇಳಿ ಸೀರೆ ತಂದು ಕೊಟ್ಟಿದ್ರು. ಅದನ್ನು ಬ್ಲೌಸನ್ನು ಸ್ಟಿಚ್ ಮಾಡಬೇಕಾಗಿತ್ತು. ಆ ಬ್ಲೌಸ್ನ ಸ್ಟಿಚ್ ಮಾಡಿ ಇದು ಮಧ್ಯಾಹ್ನದ ವ್ಲಾಗು. ಮಧ್ಯಾಹ್ನ ನಾನು ಫ್ರಿಡ್ಜ್ ಕ್ಲೀನ್ ಮಾಡಿರಲಿಲ್ಲ, ಸೊ ಅದಕ್ಕೆ ಫ್ರಿಡ್ಜ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫ್ರಿಡ್ಜು ಮತ್ತು ಒಂದು ಸ್ವಲ್ಪ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸೊ ಎರಡನ್ನೂ ಕ್ಲೀನ್ ಮಾಡೋಣ ಅಂತೇಳಿ ಫ್ರಿಡ್ಜಲ್ಲಿರೋ ಬಾಕ್ಸ್ಗಳನ್ನ, ಡೋರಲ್ಲಿ ಬಾಕ್ಸ್ಗಳಿರುತ್ತಲ್ಲ ಅದನ್ನೆಲ್ಲ ತೆಗೆದು ನಾನಿಲ್ಲಿ ಉಜ್ಜಿಟ್ಟಿದ್ದೆ. ತುಂಬ ಗಲೀಜಾಗಿಬಿಟ್ಟಿದೆ ಅಂತ ಹೇಳಿ ಅದನ್ನೆಲ್ಲ ಓಡಿಸಿ ನಾನು ಫ್ರಿಡ್ಜಲ್ಲಿರೋ ಐಟಮ್ಸ್ ಎಲ್ಲ ತೆಗೆದು ಆಚೆ ಇಟ್ಟಿದ್ದೆ. ಐಟಮ್ಸ್ನೆಲ್ಲ ಜೋಡಿಸ್ಕೋಬೇಕಾಗಿತ್ತು. ಸ್ಟೋರಲ್ಲಿ ಬಾಕ್ಸ್ಗಳನ್ನೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲಿ ನಾನಿಡೋ ಐಟಮ್ಸ್ನೆಲ್ಲ ಇಟ್ಟು ಜೋಡಿಸಿ ಇಟ್ಕೊಂಡಾದಮೇಲೆ ಫ್ರಿಡ್ಜ್ ಡೋರ್ನ ಕ್ಲೋಸ್ ಮಾಡಿ ಮೇಲೆ ಒರೆಸ್ಬೇಕಾಗಿತ್ತು. ಫ್ರಿಡ್ಜನ್ನು ಸ್ವಲ್ಪ ಮುಂದೆ ಇಳ್ಕೊಂಡು ಹಿಂದೆನೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಮುಂದೆ ಡೋರನ್ನ ತೇವದ ಬಟ್ಟೆ ಮಾಡ್ಕೊಂಡು ನೀಟಾಗಿ ಒರೆಸ್ಕೊಂಡು ತೇವದ ಬಟ್ಟೆಯಿಂದ ಒರೆಸಿದಾದ್ಮೇಲೆ ಒಣ ಬಟ್ಟೆನಲ್ಲಿ ಒಂದ್ಸರಿ ಒರೆಸ್ಕೊಂಡು ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿಕೊಂಡೆ. ನೆನ್ನೆ ಈವ್ನಿಂಗು ಸ್ವಲ್ಪ ರೇಷನ್ನು ಬರುವಾಗ ತೊಗೊಂಬಂದಿದ್ದೆ ಮನೆಗೆ ಹಬ್ಬಕ್ಕೆ ಅಂತ. ರೇಷನ್ ಬೆಲ್ಲ, ಅವಲಕ್ಕಿ, ರವೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಎಲ್ಲ ತೊಗೊಂಬಂದಿದ್ದೆ. ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ನಲ್ಲ, ಆ ಬಾಕ್ಸ್ಗಳಲ್ಲೆಲ್ಲ ರೇಷನ್ ಎಲ್ಲ ಫಿಲ್ ಮಾಡಿ ನಾನು ಮಿಕ್ಕಿರೋ ರೇಷನ್ನ ಒಂದು ಬ್ಯಾಗಲ್ಲಿ ಹಾಕಿ ಸಪ್ರೇಟಾಗಿ ಎಕ್ಸ್ಟ್ರಾ ಇರೋ ರೇಷನ್ ಎಲ್ಲ ಎತ್ತಿಟ್ಕೊಂಡು ಸಂಜೆ ಪೂಜೆ ಮಾಡಬೇಕಾಗಿತ್ತು. ಇವತ್ತು ನವರಾತ್ರಿ 9ನೇ ದಿನವಾಗಿರೋದ್ರಿಂದ ಇವತ್ತು ಪೂಜೆ ಸಂಜೆ ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ಕ್ಲೀನ್ ಮಾಡಿಕೊಂಡು ಎಲ್ಲ ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ರೇಷನ್ಗೆ ನಾವು ಒಂದ್ಸರಿ ಹೋದ್ರೇ ಸಿಂಪಲ್ಲಾಗಿ ಸ್ವಲ್ಪ ಐಟಮ್ ತಂದ್ರೂ 1,000-1,500 ರೂಪಾಯಿ ಆಗುತ್ತೆ ರೇಷನ್ಗೆ. ಸಂಜೆ ಹೊಸಲು ಬಾಗಿಲು ತೊಳೆದು ನಾನಿಲ್ಲಿ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಬಣ್ಣ ಬಂದು ಪಿಂಕ್ ಕಲರು. ಇವತ್ತು ನಾವು ಸಿದ್ಧಿದಾತ್ರಿನ ಪೂಜೆ ಮಾಡ್ತೀವಿ. ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಸಂಜೆ ಪೂಜೆ ಮಾಡ್ಕೋತಾ ಇದ್ದೀನಿ. ನಾವು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಿ ದೀಪ ಹಚ್ಚಿದ್ರೆ ಹೊಸಲಲ್ಲಿ ತುಂಬ ಒಳ್ಳೆಯದು. ನಾವು ನವರಾತ್ರಿಗಳಲ್ಲಿ 11 ದಿವಸನೂ ಬಾಗಿಲಲ್ಲಿ ದೀಪ ಹಚ್ಚಿ 11ನೇ ದಿವಸ ಕಾಯಿ ಹೊಡೆದು ಹೊಸಲು ಪೂಜೆ ಮಾಡ್ಕೋತೀವಿ. ಇವತ್ತು ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ನಾಳೆ ಆಯುಧ ಪೂಜೆಗೆ ಅಂತ ಎಲ್ಲ ಫುಲ್ಲು ಕ್ಲೀನಿಂಗ್ ಆಯಿತು. 2 ಡೇಸಿಂದ ಕ್ಲೀನ್ ಮಾಡಿಕೊಂಡೆ. ನಾವು ಒಂದೇ ಸಲ ಕ್ಲೀನ್ ಮಾಡೋದಕ್ಕಿಂತ 1-2 ದಿವಸ 3 ದಿವಸ ನಾವು ಸ್ವಲ್ಪನೇ ಕೆಲಸ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಆರಾಮಾಗುತ್ತೆ. ಮತ್ತು ನೈವೇದ್ಯಕ್ಕೆ ನಾನೇನು ಮಾಡಿರಲಿಲ್ಲ. ಸ್ವಲ್ಪ ಕಡಲೆಪಪ್ಪು ಸಕ್ಕರೆ ಇಟ್ಟಿದ್ದೆ ದೇವ್ರ ಮುಂದೆ.
ದೇವ್ರ ಪ್ರಸಾದಕ್ಕೆ ನೈವೇದ್ಯಕ್ಕೆ ಇನ್ಸ್ಟೆಂಟಾಗಿ 5 ನಿಮಿಷದೊಳಗಡೆ ಸ್ವೀಟ್ ರೆಡಿ ಮಾಡಬೇಕು ಅಂದಾಗ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಸ್ವೀಟನ್ನು ರೆಡಿ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಹಳೆ ಕಾಲದಲ್ಲೆಲ್ಲ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಅಂತ ಈ ಸ್ವೀಟನ್ನು ಕೊಡ್ತಾಯಿದ್ರು. ತುಂಬ ಟೇಸ್ಟಿಯಾಗಿರುತ್ತೆ ಈ ಸ್ವೀಟ್ ಪೌಡರು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಕಡಲೆಪಪ್ಪನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದನ್ನು ತುಂಬ ಹೊತ್ತು ಹುರ್ಕೊಳ್ಳೋದೇನು ಬೇಡ. ಕಡಲೆಪಪ್ಪು ಬಿಸಿ ಆದಾಗ ಕ್ರಿಸ್ಪಿ ಆಗುತ್ತೆ, ಅಷ್ಟಾದರೆ ಸಾಕು. ನಾನಿಲ್ಲಿ 1 ಕಪ್ಪಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಇಟ್ಕೊಂಡಿರೋ ಕಡಲೆಪಪ್ಪನ್ನ ಈಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು. ಕಡಲೆಪಪ್ಪು ಜೊತೆಗೆ ಇಲ್ಲಿ ನಾನು ಒಂದು 3 ರಿಂದ 4 ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿನ ಒಟ್ಟು ತೆಗೆದ್ಬಿಟ್ಟು ಒಳಗಡೆ ಇರೋ ಏಲಕ್ಕಿ ಬೀಜನ ಮಾತ್ರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಕಡಲೆಪಪ್ಪು ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಪಪ್ಪಿಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸ್ವೀಟು ಜಾಸ್ತಿ ಬೇಕು ಅನ್ನೋರು 3/4 ಕಪ್ ಆದರೂ ತೊಗೋಬೋದು. ಇಲ್ಲಾಂದರೆ 1 ಕಪ್ ಕಡಲೆಪಪ್ಪಿಗೆ 1 ಕಪ್ಪಷ್ಟು ಸಕ್ಕರೆ ಆದರೂ ಬಳಸ್ಬೋದು. ಸಕ್ಕರೆನ ಹಾಕ್ಕೊಂಡು ಕಡಲೆಪಪ್ಪು, ಏಲಕ್ಕಿ ಮತ್ತು ಸಕ್ಕರೆನ ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಜರಡಿ ಇಟ್ಕೊಳ್ಳೋ ಅವಶ್ಯಕತೆ ಏನಿರಲಿಲ್ಲ, ನುಣ್ಣಕ್ಕೆ ಪೌಡ್ರ್ ಆದರೆ ಸಾಕು. ನೋಡಿ, ಈ ರೀತಿ ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ತರ್ತರಿಯಾಗಿದ್ದರೆ ನೀವು ಇನ್ನೊಂದ್ಸರಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು. ಈಗ ಈ ಪೌಡ್ರ್ ಜೊತೆಗೆ ನಾವು ತುರಿದಿಟ್ಕೊಂಡಿದ್ವಲ್ಲ ಅರ್ಧ ಕಪ್ಪು ಒಣ ಕೊಬ್ಬರಿ ತುರಿನ ಲಾಸ್ಟಲ್ಲಿ ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅಥವಾ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಕಡಲೆ ಹಿಟ್ಟು ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಈ ರೀತಿ ನಮಗೆ ಟೈಮ್ ಇಲ್ಲ, ಬೇಗ ನೈವೇದ್ಯಕ್ಕೆ ನಾವು ಪ್ರಸಾದ ಮಾಡ್ಕೋಬೇಕು ಅಂದಾಗ 5 ನಿಮಿಷದೊಳಗಡೆ ಈ ರೀತಿ ಸ್ವೀಟ್ ಕಡಲೆ ಹಿಟ್ಟನ್ನು ಮಾಡ್ಕೋಬೋದು. ಇದಕ್ಕೆ ತುಂಬ ಸಾಮಗ್ರಿನೂ ಬೇಕಾಗಿಲ್ಲ. 3 ಪದಾರ್ಥ ಇದ್ದರೆ ಸಾಕು, ಸ್ವೀಟು ರೆಡಿ ಆಗುತ್ತೆ. ನೋಡಿ, ಸ್ವೀಟ್ ಕಡಲೆ ಹಿಟ್ಟು ರೆಡಿ ಆಯಿತು. ಈಗ ಇದಕ್ಕೆ ನಾವು ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿನ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆ ಹಿಟ್ಟು ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.